ಎಷ್ಟು ತೋರಿಸಿದ್ರು ಮಕ್ಕಳಾಗಲ್ಲ ಅವ್ರಿಗೆ. ಅದಕ್ಕೆ ಈಕಿನ ಸ್ವಲ್ಪ ದವಾಖಾನೆ ಕರ್ಕೊಂಡು ಹೋಗಿ ಬರ್ತೀವಿ. ಅಷ್ಟು ಅವಸರ ಐತೇನ ಮಕ್ಕಳ ಮಾಡ್ಕೊಳ್ಳೋದು? ನಮಗೂ ಮಂದಿ ಕಡೆ ಹಣ್ಣು ಅನ್ಸ್ಕೊಂಡು ಸಾಕಾಗೈತ್ರಿ. ಊರಾಗ ಮಾರಿ ಹತ್ತಿ ತಿರುಗಾಡಕ್ಕಾಗಲ್ಲ. ಹೋಗಾಕತ್ತೇಳ ಸ್ವಲ್ಪ ಹೊಲ್ದಾಗ ನೋಡ್ಕೋಬೇಕು. ಇವತ್ತ ಹೋಗೋಣತ್ತ ಭಾಳ ಜವಾ ತಿನ್ನಕತ್ತಾಳ್ರಿ. ಅಕ್ಕಿ ಹೇಳ್ದಂಗೆ ನೀ ಕೇಳಾಕತ್ತಿ ಅಂದ್ರೆ ನೀ ಹೇಳ್ದಂಗೆ ನಾ ಕೇಳ್ಬೇಕೇನ? ಮೊದಲು ಹೊಲ ಕೆಲಸ ಮುಗಿಸ. ನಿಮ್ಮ ಹೊಲದ ಕೆಲಸ ಇದ್ದರಿ ಒಂದ್ ದಿವಸ ಹೆಂಡತಿನ ಕರ್ಕೊಂಡು ಅಡ್ಡಾಡಿ ಬರ್ಲಿ ಬಿಡ್ರಿ. ಹೇಳಾಕತ್ತಾಳ ಕಳಿಸ್ಕೊಡಾಕತ್ತೀನಿ, ಹೋಗಿ ಬಾ. ಅದು ನಿನಗೆ ನಾ ಹೋಗಿ ಅಂದಿದ್ದ ಹೆಚ್ಚ ಮತ್ತೇನ? ಅಂತ್ಯಕ್ಕೆ 10 ರೂಪಾಯಿನೂ ಇಲ್ರಿ. ನಿಮ್ಮ ನಂಬಿಕೆ ಮ್ಯಾಗ ಬಂದೀವಿ. ನಾ ಎಲ್ಲಾರ ಗೌಡ್ರ ಮ್ಯಾ ಭಯ ಐತೆ ಅಂತ ಹೇಳಿ ಹೋಗಕ್ ಬಂದನತ್ ಬಂದೇನಿ. ನೀ ರೊಕ್ಕಕ್ಕಾಗಿ ಬಂದಿ? ನಾ ದುಡಿದು ಮುಡ್ಸವ, ರೊಕ್ಕ ಕೇಳೋದ್ರಾಗ ಏನು ತಪ್ಪೈತಿ? ದುಡಿಯೋಣ ಅದಿ ಕೊಡ್ತಾಳ ತೊಗೊಂಡೋಗು. ಕೇಳಿದಷ್ಟು ಹಂಗೆ ಕೊಡಬೇಡ, ಎಷ್ಟೈತೆ ಅಷ್ಟು ಕೊಡು. ಕೊಡು ಅಂತ ಹೇಳ್ಯಾರಿಲ್ಲ, ಕೊಡು. ನಾನು ನಿಮ್ಮಂಗ ಕೆಲ್ಸದಾಕಿನ ಮನ್ಯಾಗ ಇಸ್ಕೊಂಡ್ ಬರ್ತನು ತಡಿ. ಇವ್ರ ಕಡೆ ರೊಕ್ಕ ಕೇಳೋದು ಬ್ಯಾಲೆನ್ಸ್ಲಕತ್ತದ್ರಿ. ದುಡಿತೀನಂದ್ರ ರೊಕ್ಕ ಬಿಡೋದ್ರಾಗ ಏನು ತಪ್ಪೈತಿ? ಅವ್ರು ಮಾತಾಡೋ ಮಾತು ನನಗೆ ಇಷ್ಟ ಆಗ್ಲಿಲ್ರಿ. ಅಲ್ಲಿ ಮನ್ಯಾಗಿದ್ದಾಗೂ ಕಿರಿಕಿರಿ ಹಚ್ತಾಳ, ಇಲ್ಲಿ ಬಂದಾಗೂ ಕಿರಿಕಿರಿ ಹಚ್ತಾಳ. ಗೌಡ್ರ ರೊಕ್ಕ ಹೇಳ್ಯಾರಿ. ಎದಕ್ ರೊಕ್ಕ? ಮುದುಕಪ್ಪನ ಹೆಂಡತಿನ ದವಾಖಾನೆ ತೋರಿಸ್ತಾತ್ರಿ, ಅದಕ್ಕೆ ಗೌಡ್ರ ರೊಕ್ಕ ಹೇಳ್ಯಾರಿ. ಒಯಕತ್ತ ಬಾ ಒಳಗ. ಅಲ್ಲ ರೊಕ್ಕ ಕೇಳಾಕ ಮುದ್ಕಪ್ಪ ಒಬ್ನ ಬಂದಿದ್ನೋ ಇಲ್ಲ ಅವ್ನ ಹೆಂಡತಿನೂ ಬಂದಿದ್ಲು? ಗಂಡ ಹೆಂಡತಿ ಜೋಡಿ ಮ್ಯಾಗ ಬಂದಿದ್ರಿ. ಗೌಡ್ರು ಅವರ ಕೊಡೋರಲ್ಲ, ಮತ್ತ್ಯಾಕೆ ನೀನು ಕಳ್ಸಿದ್ರಿಲ್ಲಿ? ಅವಸರಿತ್ತೇನ ಗೌಡ್ರ ಆಚ ಕಡೆ ಮನಿಗೆ ಹೋದಂಗ ಆದ್ರಿ. ಈಗೀಗ ಈ ಮನಿನ ಮರ್ಯಾಕತ್ತಾರ, ಹೇಳೋರಿಲ್ಲ ಕೇಳೋರಿಲ್ಲ ಅವ್ರಿಗೆ. ಯಾಕೆ ಚಿಂತೆ ಮಾಡ್ತೇವ? ನೀನು ಗುಣಕ್ಕೆ ಇಂದಲ್ಲ ನಾಳೆ ಒಳ್ಳೇದಾಗುತ್ತ. 10 ವರ್ಷ ಮ್ಯಾಗೈತಿ ನನ್ನ ಈ ಮನೆ ನಡ್ಯಾಕ ಬಂದು. ಏನ್ ಸುಖ ಕಂಡೀನಿ ಈ ಮನ್ಯಾಗ. ನಿಮ್ಮ ಮನ್ಯಾಗ ದುಡ್ಯಾಕತ್ತವ್ರ ರೊಕ್ಕ ಖರ್ಚು ಮಾಡಿ ದವಾಖಾನೆ ತೋರಿಸಿ ಮಕ್ಕಳ ಮಾಡ್ಕೊಳತ್ತಾರ. ನೀವ್ಯಾಕೆ ಮುಂದಕ್ಕೆ ಹೆಜ್ಜೆ ಇಡುವಲ್ರಿ? ನಿಮ್ಮ ಗೌಡ ಊರಿ ಗೌಡ ಅದ, ನನಗ ಗಂಡಾಗಿ ಉಳಿಯೋಳಾಗ್ಯಾನ. ಏನು ಉಳಿದ್ರು ಏನು ಬಿಟ್ರು ದೊಡ್ಡತನ ಅನ್ನೋದೊಂದು ಉಳಿತೈತಿ. ಊರ್ ಮಂದಿನ ಗೌಡ್ರಕ್ಕಿಂತ ನಿಮ್ಮನ್ನ ಹೆಚ್ಚು ಹಾಡು ಹೋಗತ್ತೆ. ಅದೊಂದ ಉಳಿಸ್ಕೊಳಕೋಸ್ಕರನ ಈ ಮನ್ಯಾಗ ಕಾಳೂರಿ ಬದುಕಾಕತ್ತೀನಿ. ಒಳ್ಳೋರಿಗೆ ಒಳ್ಳೇದಾಕತ್ತವ, ಕಾಡೋದು ಎಷ್ಟು ದಿನ ಕಾಡಿತ್ತ? ನನಗ ಚಲೋ ಆಕೈತಂತಂದ್ಯಾ? ನಿಮ್ಮ ಮ್ಯಾಗಿನ ನಂಬಿಕೆ ನೀವ ಕಳ್ಕೊಂಡ್ರ ನಾವ್ ಹೆಂಗ್ ಬದುಕ್ಬೇಕ್ರಿ? ಹಾ, ಅವ್ರ ರೊಕ್ಕ ಹೇಳಲ್ಲ, ಹೋಗಿ ಕೊಡು. ನನ್ನ ಮಾತು ಇದ್ದಿದ್ದ. ಗೌಡ್ರ ಮನೆಗೆ ಹೋಗುದು ಬರೋದು ಮಾಡ್ಲಿಕ್ಕೆ ಏನಾತ್ರಿ? ನಿಮ್ಗೆ ಆಸರ ಬ್ಯಾಸರ ನಾನು ನಿಮ್ಮ ಮನೆಗೆ ಬರ್ತೇನೆ. ಊಟ ಮಾಡ್ತೀರೇನ್ರಿ? ಮಧ್ಯಾಹ್ನ ಮಾಡ್ತೀನಿ. ನೀವು ಬರ್ತೀರಂತ ಅಡುಗೆ ಮಾಡಿದ್ದೆ. ಆ ಮನೆಗೆ ಊಟ ಮಾಡ್ಕೊಂಡ್ ಬಂದ್ರಿ? ಆ ಮನ್ಯಾಗ ಕಾಲ ನಿಂದಿರೋದಿಲ್ಲ. ಊಟ ಹೆಂಗೆ ವಾದಿತ್ತು? ಊಟ ಮಾಡ್ಲಿಕ್ಕಂದ್ರೆ ಏನಾರ ತಿಳ್ಕೊಳ್ತಾ ಅಂತೇಳಿ ಮುಂಜಾನೆ ನಾಷ್ಟ ಅಷ್ಟ ಮಾಡಿ ಬಂದೀನಿ. ನಮ್ಮ ತೋಟಕ್ಕೆ ಬಂದ್ರೆ ಹೊಸ ಪ್ರಪಂಚನೇ ಸಿಕ್ಕಂಗೆ ಆಗ್ತದೆ. ಯಾರಿಂದ? ಮತ್ತಾರಿಂದ? ನಿನ್ನಿಂದ. ನಿನ್ನಂಗೆ ಆಕಿ ಏನಾರ ನೋಡ್ಕೊಂಡಿದ್ಲಂದ್ರೆ ಆ ಮನ್ಯಾಗೂ ಕಾಲು ನಿಂದಿರ್ತಿದ್ದು. ನೋಡ್ಕೊಳ್ಳೋದ ಗೊತ್ತಿಲ್ಲ, ಯಾವಾಗ ನೋಡಿದ್ರು ಅವಾಗ ಅಳಮಾರಿ ಮಾಡ್ಕೊಂಡು ಮಾತಾಡ್ತಿರ್ತಾಳೆ. ಅದ ನೀ ನೋಡು, ಯಾವಾಗಲೂ ನಾ ಕೋತ ಮಾತಾಡ್ತೀವಿ. ಎಷ್ಟು ಪ್ರೀತಿ ತೋರಿಸಿದ್ರೇನು ನಾನು ಇಲ್ಲೇ ಇರ್ಬೇಕಲ್ವಾ? ಚಂದ ಇರ್ಲಂತ ಹೊಸ ಮನಿನ ಕಟ್ಟಿಕೊಟ್ಟೀನಿ, ಏನು ಬೇಕೆಲ್ಲ ಅನುಕೂಲ ಮಾಡಿಕೊಟ್ಟೀನಿ. ಮತ್ತೆಲ್ಲಿ ಹೋಗ್ಬೇಕತಿ? ಊರಾನ ಮನೆಗೆ ಬರ್ಬೇಕತಿಯ? ಅಲ್ಲಿ ಬಂದು ಏನು ಮಾಡ್ತಿ?
ಹಾಳು ಬಿದ್ದ ಮನೆ ಐತಿ, ಇರಕ್ಕೆ ಅನುಕೂಲ ಇಲ್ಲ, ಲೈಟದ ವ್ಯವಸ್ಥೆ ಇಲ್ಲ. ತುಂಬ ದೊಡ್ಡ ಮನೆ, ಚಾರ್ಜದ ಮನೆ ಅಂತೇಳಿ ಆ ಮನೆಗೆ ಹೋಗೋದು ಬರೋದು ಮಾಡ್ತೀನಿ. ಏನು ಬೇಕೆಲ್ಲ ಇಲ್ಲೇ ಐತ್ಲ, ಮತ್ತೆ ಯಾಕೆ ಆ ಮನೆಗೆ ಬರೋದು ಆಸೆ ಮಾಡ್ತಿ? ಆ ಮನೇಲಿ ಸಿಗುವಂಥ ಗೌರವ ಈ ಮನೇಲಿ ಸಿಗುತ್ತೇನು? ನಾನು ಚಂದಿರುವುದು ಬೇಡ, ಎಲ್ಲರೂ ನನ್ನ ಜೊತೆ ಮಾತಾಡಬೇಕು. ಆದಷ್ಟು ಮಂದಿ 4-6 ಮಂದಿ ಹೆಣ್ಮಕ್ಳನ್ನ ಈ ಮನೆಗೆ ದಗದಕ್ಕೆ ಬಾ ಅಂತ ಹೇಳ್ತೀನಿ. ಅವ್ರ ಜೊತೆ ಅದೆಷ್ಟು ಮಾತಾಡ್ತೀವಿ ಮಾತಾಡ. ಅವಳ ಜೊತೆ ಊರವರೆಲ್ಲ ಮಾತಾಡ್ತಾರೆ, ನನ್ನ ಜೊತೆ ಕೆಲ್ಸದವ್ರು ಮಾತ್ರ ಮಾತಾಡಬೇಕಾ? ನಿನ್ನ ಮನಸ್ಸಿನ ಭಾವನೆ ತಿಳ್ಕೊಂಡು ಆದಷ್ಟು ಲಘುನ ನಿನ್ನ ಕನಸು ನನಸು ಮಾಡ್ತೀನಿ. ಅದೇನೈತೆಲ್ಲ ಹೇಳ್ಕೊಳ್ತು ಬಾ. ನನ್ನ ಕನಸು ಒಂದೇ, ನಾನು ಆ ಮನೆಗೆ ಬರಬೇಕು. ಆದಷ್ಟು ಲಘುನ ಬರಕತ್ತಿ. ಹುಡ್ಕಾಕತ್ತೀಯನ? ಇಲ್ಲಿ ಮನ್ಯಾಗ ಥಾಟದ ಮನ್ಯಾಗ ಅದಾರ. ಗೌಡ್ರು ನೋಡ್ಕೊಂಡು ನಾ ಏನು ಬಂದಿಲ್ರಿ, ನಿಮ್ಮನ್ನು ನೋಡ್ಕೊಂಡು ಬಂದೀನಿ. ನನ್ನ ತಕ ಏನು ಕೆಲಸಪ್ಪ? ನೀವೀಗ ಗೌಡ್ರಿಗೆ ದನಿ ಎತ್ತು ಮಾತಾಡ್ಲಿಕ್ಕಂದ್ರೆ ನನ್ನ ಸಂಸಾರನ ಬೀದಿಯಾಗ ನಿಂದಿರ್ತೈತ್ರಿ. ರೊಕ್ಕ ರೂಪಾಯಿ ಏನಾರ ಕೊಡದೈತೇನು? ಏನು ಕೆಲಸ ಅಂತ ಬಿಡಿಸಿ ಹೇಳಿದ್ರೆ ನನಗೂ ಅರ್ಥ ಆಕೈತಿ. ಅಸಹ್ಯ ಅನಿಸ್ತೈತ್ರಿ. ಅವ್ರು ನನಗಂದು ಮಾತು ನಿಮ್ಮ ಮುಂದೆ ಹೇಳಕ್ಕೆ ಅಸಹ್ಯ ಅನಿಸ್ತೈತ್ರಿ. ನಿನಗೆ ಹೇಳಕ್ಕೆ ಆಸೆ ಅಂತ ಅನ್ಸಕತ್ತೈತಿ. ಇನ್ನು ನಾನು ಇಲ್ಲಿ ಅನ್ಭವ್ಸಕತ್ತೀನಿ. ನನಗೆ ಹೆಂಗೆ ಆಗಿರ್ಬೇಡ. ಅವ್ರು ನಿಮಗೊಂದು ಅಂದರು ಆಡಿದ್ರು, ಅವ್ರು ನಿಮ್ಮ ಗಂಡನ, ನೀವು ಅವ್ರಿಗೆ ಹೆಂಡ್ತಿನ. ಆದ್ರೆ ನಮಗೆ ಅನ್ನೋದು ಯಾವ ಮಟ್ಟಕ್ಕೆ ಸರಿ ಅನಿಸ್ತೈತ್ರಿ? ಏನಂದ್ರಪ್ಪ? ಆಕಿನ ದವಾಖಾನೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಿಲ್ಲ, ಏನಾಯ್ತು? ಹೋಗಿ ಬಂದೀನಿ. ಗುಳಿಗೆ ಔಷಧ ಕೊಟ್ಟಾರ್ರಿ. ಗುಳಿಗೆ ಔಷಧ ಮ್ಯಾಗ ಮಕ್ಕಳ ಮಾಡ್ಕೊಳ್ಳೋ ಅಂದಂಗೆ ಆತ. ಯಾಕೆ ಆಕಿನ ಆಳು ಕೋತ ನಿನಗಿಲ್ಲ? ನೋಡಿ ಮಾತಾಡ್ರಿ ಗೌಡ್ರ, ನಿಮಗೆ ಇನ್ನೂ ಮಕ್ಕಳೇ ಇಲ್ಲ. ಆಳ್ಬೇಕ ನಾವು, ಮಕ್ಕಳ ಮರಿ ಯಾಕೆ ಬೇಕು? ಆಳೋದಷ್ಟ ಚಿಂತೆ. ಮತ್ತು ಇಷ್ಟೆಲ್ಲ ಆಸ್ತಿ ಅದಕ್ಕೆ ಇಟ್ಕೊಂಡು ಕೂತೀರಿ? ದಾನ ಧರ್ಮ ಮಾಡ್ರಿ. ದಾನ ಧರ್ಮ ಏನರ ಮಾಡಿದ್ನಂದ್ರೆ ಇವತ್ತು ಕೆಲ್ಸಕ್ಕೆ ಬರವ, ನಾಳೆ ನಾನು ಮುಂದೆ ಹಾದು ಹೋಗಲ್ಲೇನ. ಇವತ್ತು ನಮಸ್ಕಾರ ಗೌಡ್ರ ಅಂದವರು ನಾಳೆ ನನ್ನ ಮನೆ ಮುಂದೆ ಹಾಯಲ್ಲ. ರೊಕ್ಕಿದ್ರ ಆಟ, ರೊಕ್ಕಿಂದ ಆಟ, ಗೊತ್ತೈತಿಲ್ಲ? ನಿಮ್ಮಂಥವ್ರ ಬಾಯಿಗೆ ಇಂಥ ಮಾತುಗಳು ಸಹಜವಾಗಿ ಬರ್ತಾವೆ ಬಿಡ್ರಿ. ಆ ಮಾತು ಎಷ್ಟ ಸಹಜವಾಗಿ ಬಂದರು ನನ್ನ ತಲೆಯಾಗ ಒಂದು ಮಾತ ಕುರಿಯಾಕತ್ತೈತಿ. ಏನು ಗಟ್ಟಿದ್ದೀರ ಮಾಡಿ ನಡೆಸ್ಕೊಡ್ತಿದ್ರ ಹೇಳ್ಬೋದಪ್ಪ. ನೀವೇನು ಹೇಳೋದು ಹೆಚ್ಚಲ್ಲ, ನಾವೇನು ಕೇಳೋದು ಹೆಚ್ಚಲ್ಲ. ಏನ್ರಿ ಅದು ಅಂಥದ್ದು? ಹೆಂಗಾದ್ರೂ ಗುಳಿಗೆ ಔಷಧ ಮ್ಯಾಗ ಮಕ್ಕಳು ಮಾಡ್ಕೊಳಕತ್ತಿ. ಯಾಕೋ ನೀನು ಹೆಂಡತಿ ಮ್ಯಾಗ ಮನಸ್ಸಾಗೈತಿ. ಏನಾರ ಸ್ವಲ್ಪ ಸುಖ ಅನ್ನೋದು ಕಣ್ಣೆ ಅಂದ್ರೆ ನಿನಗೆ ಬಿಟ್ಟಿದೆಪ್ಪ, ನಾನು ಒತ್ತಾಯ ಮಾಡೋದಿಲ್ಲ. ಮನ್ಯಾಗ ಇಬ್ರು ಇದ್ರು ಮತ್ತು ಮೂರನೇದಕ್ಕಿಗೆ ಕೈ ಹಾಕಿರಿ, ಕಣ್ಣು ಹಾಕಿರಿ ಅಂದ್ರೆ ನೀವೇನು ಮನುಷ್ಯರಿಗೆ ಹುಟ್ಟಿರಿ ಇಲ್ಲ? ಸಿಟ್ಟು ಬರೋದ ಕೈ ಚಾಚಿದೆ ಅಂದ್ರೆ ಕಣ್ಣು ಮುಚ್ಚಿ ರೊಕ್ಕ ಕೊಡ್ತಾನೆ. ನಿನ್ನ ಸಾಲನೂ ಬಗೆಹರಿಸು, ಊರಾಗ ಒಂದು ಚಂದನ ಮನಿನೂ ಕಟ್ಕೋ. ಆದ್ರೆ ಕಣ್ಣಿಟ್ಟಿನಂದ್ರೆ ಹಣ್ಣು ತಿನ್ಬೇಕತ್ತ ಆಸೆ ಆಗು. ನೋಡ್ರಿ, ನಿಮ್ಮ ಮಾತು ಭಾಳ ಬಿರ್ಸಾಗತ್ತಾವ. ದಯವಿಟ್ಟು ಅದನ್ನ ಇಲ್ಲಿಗೆ ನಿಂದಿರಿಸ್ಬಿಡ್ರಿ. ಇವನ ಜೊತೆ ಮಾತಾಡಿದ್ರೆ ಏನೂ ಪ್ರಯೋಜನ ಇಲ್ಲ. ಮಾತಾಡೋಕ್ಕಿ ಜೊತೆ ಮಾತಾಡಿ ಆಸೆ ಹಚ್ಚಿದ್ದೆ ಅಂದ್ರೆ ಬಂದ ಮಗಲಾಗ ಬೀಳ್ತಾಳೆ. ಬೀಳ್ಬೇಕು, ಬೀಳಂಗ ಮಾಡ್ತೀನಿ. ನಿಮ್ಮ ಕೈ ಮುಗಿದು ಬೇಡ್ಕೋತೀನಿ ರೀ. ನಾವಿಬ್ರು ಗಂಡ ಹೆಂಡತಿ 4 ಮಂದಿಯಾಗ ಮರ್ಯಾದೆಯಿಂದ ಬದುಕಾಕತ್ತೀವಿ. ದಯವಿಟ್ಟು ಗಂಡ ಹೆಂಡತಿ ನಡಬರ್ಕ ಅವ್ರಿಗೆ ಬರಬೇಡ ಅಂತ ಹೇಳ್ರಿ. ನಮ್ಮ ಬಾಳೆಕ
ಬರೀ ಎಳಿಬೇಡ ಅಂತ ಹೇಳ್ರಿ. ದಿನ ನಮ್ಮ ಹೊಲದೊಳಗೆ ಅಡ್ಡಾಡ್ತಿ, ನನ್ನ ಕಂಡ್ರೆ ಯಾಕೆ ಇಷ್ಟ ಭಯ? ಅದೇನೋ ಗೊತ್ತಿಲ್ರಿ, ನಿಮ್ಮ ನೋಡಿದ್ರೆ ಭಾಳ ಹಂಜಕ್ ಬರ್ತದ್ರಿ. ಅಂಜಿದ್ರೆ ಸುಖದ ಜೀವನ ಸಾಕ್ತೈತೇನು? ಮುಟ್ಬೇಡ್ರಿ ನನ್ನ. ಏನೋ ನನ್ನಿಂದ ನಿನಗೆ ಅನುಕೂಲ ಆಗಲಿ ಅಂತ ಮುಟ್ಟಾಕತ್ತೀನಿ. ಏನು ಮಾಡೋದು? ನಿನ್ನ ಹಣಿಬಾರ್ದಾಗ ನಿನ್ನ ಗಂಡ ಮಕ್ಕಳ ಕೊಡು ಭಾಗ್ಯನ ಇಲ್ಲ, ಹಂಗೆ ಆ ಕೆಲಸ ಆಗೋದಿಲ್ಲ. ನಾ ಏನರ ಮನಸ್ಸು ಮಾಡಿ ಒಮ್ಮೆ ಮುಟ್ಟಿದ್ನಿ ಅಂದ್ರೆ ಮನೆ ತೊಟ್ಲಾರ ತೂಗ್ತಿ. ನನ್ನ ಗಂಡ ಮಾತಾಡೋರು, ನೀವ್ಯಾಕೆ ಮಕ್ಕಳು ಮಾಡ್ಕೊಂಡಿಲ್ಲ? ಆಳ್ಬೇಕಂತ ಆಸೆ ಇಟ್ಟು ಕೂತವಂಗ ಮಕ್ಳು ಯಾಕಬೇಕು? ನಿಮ್ಮಂಥವ್ರು ಕಣ್ಣಿಗೆ ಇಟ್ಟಿದ್ರೆ ಅಷ್ಟ ಸಾಕ. ನೀವು ತಿಳ್ಕೊಂಡಾಗ ನಾ ಇಲ್ಲಿ ಹೇಳ್ರಿ. ಇಲ್ಲಂತ ನಿನ್ನ ಮ್ಯಾಗ ಮನಸ್ಸು ಮಾಡಿ ಕದ್ದು ಭೇಟಿಯಾಗ್ತಿದ್ದೆ. ಇಲ್ಲಂತ ನಿನ್ನ ಮೈ ಮುಟ್ಬೇಕಂತ ಆಸೆ ಮಾಡಿದ್ದ. ಯಾವುದಕ್ಕೂ ಅಂಜಬೇಡ. ರೊಕ್ಕಕ್ಕೆ ರೊಕ್ಕನೂ ಕಾಂತಿ, ಸುಖಕ್ಕೆ ಸುಖನೂ ಕಾಂತಿ. ನಿಮ್ಮ ಮಾತು ನನಗೆ ಇಷ್ಟ ಆಗಕತ್ತಿಲ್ರಿ. ನಿನಗಿಷ್ಟ ಆದಾಗ ಕಷ್ಟ ಅನಿಸಿದ್ರು ಬಾ, ನಿನಗೆ ನಷ್ಟ ಆಗ್ಲಾರಂಗ ನಾನು ನೋಡ್ಕೊತೀನಿ. ಅಂದ್ರೆ ನನ್ನ ಮನೆಯೊಳಗೆ ಇಬ್ಬರು ಹೆಂಡ್ರು ಅದಾರ. ಹೆಂಗಿಟ್ಟೀನಿ? ಒಬ್ಬೇಕಿನ ಅರಮನೆಯಾಗ ಇಟ್ಟೀನಿ, ಒಬ್ಬೇಕಿನ ದೊಡ್ಡ ಮನ್ಯಾಗ ಇಟ್ಟೀನಿ. ಆದ್ರೆ ನೀ ಅದ್ರಾಗದಿ, ಅದ ಹಾಳು ಬಿದ್ದ ಮನ್ಯಾಗದಿ, ಅದ ದುಡಿಯೋನ್ ಕೈಯಾಗದಿ. ಮನಸ್ಸು ಮಾಡಿ ನನ್ನ ಬೆಳಕು ಒಮ್ಮೆ ನನ್ನಕ್ಕೆ ಆದ್ರೆ ಅಂಥ ಮನೆ ಕನಸು ನನಸಾಗು ಹೊತ್ತು ಬರ್ತೈತಿ. ವಿಚಾರ ಮಾಡಿ ನಾನು ಮಾತಾಡ್ಸಿ. ಯಾಕೆ ಕುದರ್ತಿ? ಅಂದಿನಿ, ಆಡಿನಿ, ಮನಸ್ಸಿನಾಗಿದ್ದಿದ್ದು ಹೇಳ್ಕೊಂಡಿನಿ. ನಾಯನಕಿನ ಕೈ ಹಿಡಿದ ಜಗ್ಗಿಲ್ಲಲ್ಲ, ಅದನ್ನು ಬಂದ ಮಗ ಮನಿ ತಕ ಹೇಳಕತ್ತಾನೇನ? ಮಾಡಿದ್ದೆಲ್ಲ ನೋಡ್ಕೊಂಡು ಯಾಕೆ ಸುಮ್ಮಿರ್ತಾರಿ? ಇದು ನಿಮಗನ್ ಚಲೋ ಅನಿಸ್ತೈತಿ? ಏ, ನನಗೆ ಚಲೋ ಅನ್ಸಿದ್ದನ ಮಾಡವ. ಎಲ್ಲನೂ ನಿನಗೆ ಹೇಳಿ ಕೇಳಿ ಮಾಡಬೇಕೇನ? ನಾ ನಿನ್ನ ಕೈಗೊಂಬೇನ? ಆಕೆ ಇನ್ನೊಬ್ಬೇಕಿನ ಮನೆಗೆ ತರುವಾಗ ನಿನ್ನ ಮಾತು ಕೇಳಿಲ್ಲ, ಈಗ ಕೇಳ್ಬೇಕಾ? ಅದನ್ನೇ ನಾ ಕೇಳಂಗಿಲ್ಲ. ಆದ್ರೆ ಈಗ ಇಂಥದ್ದು ಮಾಡಕ್ಕೆ ಹೋಗ್ಬೇಡ್ರಿ. ಕಣ್ಣಿಗೆ ನಟ್ಟಾಳ. ಅನುಭವಿಸ್ಬೇಕಂತ ಆಸೆನೂ ಹುಟ್ಟೈತಿ. ಅನುಭವಿಸ್ತಕ ನನಗೆ ಸಮಾಧಾನವೂ ಇಲ್ಲ. ಏನರ ಹಿಂಗತ್ತಿದ್ದು ಹಚ್ಚಾಕತಿ ಅಂದ್ರೆ ಈ ಮನೆ ಹೊಸ್ಲ ನೀ ದಾಟ್ಬೇಕಾಕೈತಿ. ಈ ಮನೆ ಹೊಸ್ಲ ದಾಟಕ್ಕೆ ಒಳಗೆ ಬರ್ಬೇಕಾಕೈತಿ. ವಿಚಾರ ಮಾಡಿ ಒಂದೊಂದು ಮಾತಾಡ. ಅಂಜಿಕೆ ಯಾಕೆ ನನ್ನ ಇಲ್ಲಿ ಇಟ್ಕೊಂಡಿರೇನೆ? ನನ್ನ ಅಂಜಿಕೆನ ನಿನಗಿಲ್ಲ ಅಂದ್ರೆ ನೀ ಇಲ್ಲಿದ್ರು ಅಷ್ಟ, ಈ ಮನೆ ಬಿಟ್ಟು ಹೊರಗೆ ಹೋದ್ರು ಅಷ್ಟ. ಊರ್ ಮಂದಿ ನಿಮಗೆ ಹಂಚಿ ಬದುಕ್ತೈತಿ, ಅದಕ್ಕೆ ಕಿಮ್ಮತ್ ಕೊಡ್ರಿ. ಯಾರಿಗೆ ಎಷ್ಟು ಕಿಮ್ಮತ್ತು ಕೊಡಬೇಕು, ಯಾರಿಗೆ ಎಷ್ಟು ಮರ್ಯಾದೆ ಕೊಡಬೇಕು ಅನ್ನೋದು ನನಗೆ ಗೊತ್ತೈತಿ. ನಿನ್ನಿಂದ ನಾ ಪಾಠ ಕಲಿಬೇಕಾಗಿಲ್ಲ. ನಾಳೆ ನಾ ಒಮ್ಮೆ ನಿಮಗೆ ಪಾಠ ಕಳಿಸ್ತೀನಿ. ತಿರುಗಿ ಮಾತಾಡಕತ್ತಂದ್ರೆ ಶೀಳಿ ಬಿಡ್ತೀನಿ. ನನ್ನ ಕಡೀರಿ, ನನಗೆ ಖುಷಿ ಐತಿ. ಆದ್ರೆ ಮಂದಿಗೆ ನಂಬಿಸಿ ಮೋಸ ಮಾಡಕ್ಕೆ ಹೋಗ್ಬೇಡ್ರಿ. ಯಾರಿಗೆ ಮೋಸ ಮಾಡಿನ? ಹರ್ಕಾತಿಗೆ ಬಂದಿರ್ತಾರ, ಕೇಳದಷ್ಟು ರೊಕ್ಕ ಕೊಟ್ಟಿರ್ತೀನಿ, ಅವ್ರಿಗೆ ನಮ್ಗೆ ಹೊಂದಾಣಿಕೆ ಆಗಿರ್ತದೆ, ಅಲ್ಲೇ ಮುಚ್ಚೋಗಿರ್ತದೆ. ಅದನ್ನು ನೀ ಕೆದರಿ ಕೆನಕಾಗತ್ತಿ. ನೀವು ಹಿಂಗೆ ಮಾಡಾಕತ್ರಿ ಅಂತಂದ್ರೆ ಮನಿ ಮರ್ಯಾದೆ ಅನ್ನೋದು ಮೂಳ್ಗೊಂಪಾಕೈತಿ. ಅಂಜಿಕೆ ಹಾಕಾಕತ್ತೀಯನ? ನಾ ಬದಿ ಕುಳಿತಕ ಮನಿ ಮರ್ಯಾದೆನೂ ಮೂಲ ಗುಂಪಾಗಲ್ಲ, ನಾನು ಮೂಲ ಗುಂಪಾಗಲ್ಲ. ನೋಡಕತ್ತಿ ಎಂದ ನಿನ್ನ ಮ್ಯಾಗ ಮನಸ್ಸು ಮಾಡೀನಿ, ಅಂದ ನಿನ್ನ ಕೊಳ್ಳಿಗೆ ತಾಳಿ ಕಟ್ಟಿನಿಲ್ಲೋ. ಊರು ಮಂದಿ ಎದುರಾದರೂ ನಿನ್ನ ಬಿಟ್ಟು ಕೊಟ್ಟಿಲ್ಲ. ನಿನಗಂತ ಬ್ಯಾರೆ ಮಣಿ ಮಾಡಿ ಇಟ್ಟಿನಿಲ್ಲೋ. ಏನೇ ಆದರೂ ನಾನು ಎರಡನೇದವಳೆ. ಎರಡನೇದಕ್ಕೆ ಆದರೂ ಒಂದನೇದಕ್ಕಿನ ಮರೆಸುವಂಥ ಶಕ್ತಿ ನಿನ್ನಲ್ಲೈತೆ. ನಿನ್ನ ಅಂದ ಚಂದಕ್ಕೆ ಆ ಮಣ್ಣಿನ ಬಿಟ್ಟು ಬಂದೀನಿ. ಮತ್ತೇನು ಬೇಕು ನಿನಗೆ? ನಾನು ಬಂದು ಅದೇ ಮನೆ ಒಳಗಡೆ ಇರೋಕ್ಕೆ. ಬರ್ತೀಯ? ಬಾ. ಹೆಂಗಾದರೂ ನಿನ್ನ ಕೊಳ್ಳಿಗೆ ತಾಳಿ ಕಟ್ಟಿನಿ ಅಂದ್ರೆ ತೋಟದ ಮನೆ ಆದ್ರೇನು, ಪೂರಾನ ಮನೆ ಆದ್ರೇನು? ಈ ಮಾತು ನನ್ನ ಮುಂದೆ ಅಷ್ಟೇ ಆಗಬಾರ್ದಾ? ಮತ್ತೆ ಯಾರಿಗೆ ಹೇಳ್ಬೇಕು? ಊರಾಗ 4 ಮಂದಿ ಮುಂದೆ ಹೇಳ್ಬೇಕೇನು? ಏನು ಮನ್ಯಾಗ ಆಕಿನ ಮುಂದೆ ಹೇಳ್ಬೇಕೇನು? ಏನು ನಮ್ಮ ಮನ್ಯಾಗ ದಗದವ್ರ ಮುಂದೆ ಹೇಳ್ಬೇಕಾ? ಯಾರ ಮುಂದೆ ಏನೋ ಹೇಳಿದ್ರು ಈ ಮನೆ ಹಿರ್ತನ ಮಾಡೋ ನಾನಂದ್ರೆ ನನ್ನ ಮಾತು ಎಲ್ಲರೂ ಪಾಲಿಸ್ಬೇಕು. ನೋಡೋಣ,
ಆ ಮನೆಗೆ ಅದೆಷ್ಟು ಬೇಗ ನನ್ನ ಕರ್ಕೊಂಡು ಹೋಗ್ತೀರಂತ. ನಿನ್ನ ಮದುವೆ ಆಗಾಗ ಎದರ ಅದಕ್ಕಿನ ಈಗ ಮನ್ಯಾಗ ಮೂಲಿ ಗುಂಪು ಹಾಕೋತಾಳ. ನೀ ಇವತ್ತಂದ್ರೆ ಇವತ್ತ, ನಾಳೆ ಅಂದ್ರೆ ನಾಳೆ ಕರ್ಕೊಂಡು ಹೋಗಕ್ಕೆ ನಾ ತಯಾರದೀನಿ. ಗಟ್ಟಿಯಾಗಿರಕ್ಕೆ ನೀ ತಯಾರಾಗಿ. ನಿಮ್ಗೆ ಹೇಳಾಕತ್ತಿದ್ದ, ಇಷ್ಟು ದಿನ ಈ ಮನ್ಯಾಗ ಈಕಿಗೆ ಹಂಗೆ ಗೌರವ ಕೊಟ್ಟಿರಲ್ಲ, ಈಕಿಗೂ ಹಂಗೆ ಗೌರವ ಕೊಡ್ಬೇಕು. ಆಕಿ ಒಬ್ಬಾಕಿನ ನಿಮ್ಗೆ ಗೌಡ್ತಿಯಲ್ಲ, ಈಕಿನೂ ಗೌಡ್ತಿನ. ಈಕಿನೂ ಇನ್ನು ಮುಂದೆ ಇದ ಮನ್ಯಾಗಿರ್ತಾಳೆ. ನೀವು ಮಾಡೋದಗದ ತಪ್ಪಂತ ಗೊತ್ತಿದ್ರು ಮಾತಾಡ್ತಿರಲ್ಲ, ನಿಮ್ಮ ಮಾತಿಗೆ ಯಾರು ಹ್ಞೂ ಅಂತಾರ್ರಿ? ಅವ್ರೇನು ತಪ್ಪು ಮಾತಾಡಿದಾರ? ಯಾಕ ನಾನು ಇವ್ರ ಹೆಂಡ್ತಿ ಅಲ್ವಾ? ಏನ್ ಕರೆ ಯಾರಿಲ್ಲ ಅಂದಾರ? ನಿನ್ಕಿ ಫಸ್ಟ್ ಬಂದಾರ ಅವರು, ಅವರ ಸುಮ್ ಕೂತಾರ. ನಿಂದೇನ ರೀ? ಕೊಡು ಕಿಮ್ಮತ್ತ ಕೊಟ್ರಿ ಅಂದ್ರೆ ಈ ಮನ್ಯಾಗ ನಿಮ್ಗೆ ಕೆಲಸ ಇರ್ತೈತಿ. ಇಲ್ಲ ಅಂದ್ರೆ ಈ ಮನೆ ಕಡೆ ನಿಮಗೆ ಯಾರಿಗೂ ಮಾರಿನೇ ಇರೋದು ನೋಡ. ಮಾರಿ ಇರ್ಲಿಕ್ಕೂ ನಡಿತೈತ್ರಿ, ನಮಗೆ ಮರ್ಯಾದೆ ಇರ್ತೈತಿಲ್ಲ, ಅಷ್ಟು ಸಾಕು. ಏ ಬಾರ, ಮರ್ಯಾದೆ ಮಾರ್ಯವನ. ನನ್ನ ಮನೆ ಬಿಟ್ಟೇನೋ ಹೊಕ್ಕಿ. ನಿನ್ನ ಹೆಂಡತಿ ದವಾಕ್ ನೀರು ರೊಕ್ಕ ಇಸ್ಕೊಂಡಿಲ್ಲ, ಕೊಟ್ಟದಾಟ. ಕೊಟ್ಟಾರಂದ್ರ ಕೊಡ್ಬೇಕಪ್ಪ. ಯಾಕ ನಾನೇ ಇಸು ಕೊಟ್ಟಿಲ್ಲ? ರೊಕ್ಕ ಕೊಟ್ಟಿದ್ದ ನಿನಗೆ ನೆನಪಿಲ್ಲ ಅಂದ್ರೆ ಅದು ಯಾವ ಧೈರ್ಯದ ಮ್ಯಾಗ ನನ್ನ ಮನೆ ಕೆಲಸ ಬಿಡ್ತಿ, ನನ್ನ ಮನೆ ಹೊರಸ್ಲ ದಾಡ್ತಿ? ಅದೇನೇ ಆದ್ರೂ ನೋಡ್ಕೊಂಡಿರ್ಲಿ. ನನ್ನ ಸಂಬಂಧ ಮನೆ ಬಿಟ್ಟು ಹೋಗ್ಬೇಡ್ರಿ. ಯಾವ ಜನ್ಮದ ಋಣ ಏನು ರೀ? ನಮಗೆ ತಟ್ಟೈತಿ, ಅವ್ರಿಗೆ ತಟ್ಟಿದ್ರು ಉಳಿಸ್ಕೊಳಕತ್ತಿಲ್ಲ. ಅವ್ರ ಋಣ ನಿನಗೆ ತಟ್ಟೈತಿ ಅಂದ್ರೆ ಮತ್ತು ನಿಮ್ಮ ಋಣನೂ ನನಗೂ ತಟ್ಟಬೇಕಲ್ಲ. ಮುದುಕು, ಈಗ ಹೋಗಪ್ಪ ಮನೆಗೆ. ಹೋಗಿ ಬಿಟ್ಟು ಬರ್ತೀನಿ ರೀ. ನೀವಿಲ್ಲಿ ಒಬ್ಬರೇ ಇರೋದು ನನಗೆ ಸರಿ ಅನಿಸೋದಿಲ್ಲ ರೀ. ಯಾಕೋ ನನ್ನ ಮನ್ಯಾಗ ನಾ ಇಲ್ಲ? ನಾನು ನಂಬಿ ಬಂದ ನನ್ನ ಎಣ್ಣೆ ಹೆಂತಿಲ್ಲ. ನಮ್ಮಿಬ್ಬರ ಮಧ್ಯೆ ಇರಾಕ ಈಗೇನಾಗತ್ತೆ? ನಾವಿಲ್ಲ ಅಂದ ಚಂದ ಬೈದು ಉಪ್ಪರಿಗೆ ಮ್ಯಾಗಿಟ್ಟು ಮೆರೆಸಾಕತ್ತೀರಿ, ಆದ್ರೆ ಸಿಗೋರಿಗೆ ಮರ್ಯಾದೆ ಸಿಗಾಕತ್ತಿಲ್ಲ. ಸಿಗಬೇಕಾದಕ್ಕಿಗೆ ಈ ಊರಾಗ ಈ ಮನ್ಯಾಗ ಮರ್ಯಾದೆ ಸಿಕ್ತಂದ್ರೆ ಆಕಿನ ಹೆಂಗೆ ನೋಡ್ಕೋಬೇಕು ಹಂಗೆ ನೋಡ್ಕೋತೀನಿ. ಏನು ಹೇಳಾಕತ್ತೀನಿ? ಈ ಮನೆಯಿಂದ ಹೆಂಗಿರ್ಬೇಕಲ್ಲ ಹಂಗಿರೋ, ಯಾರ ಮಾತಿಗೂ ತಲೆ ಕೆಡ್ಸೋಣ. ಯಾವಾಗ ನೋಡಿದ್ರು ಗಂಡ ಹೆಂಡತಿನ ಬಿಟ್ಟು ಕೊಡೋದಿಲ್ಲ, ಹೆಂಡತಿ ಗಂಡನ ಬಿಟ್ಟು ಕೊಡೋದಿಲ್ಲ. ಆಕೆ ಗಂಡನ ಬಿಟ್ಟು ಕೊಡ್ಬೇಕಂದ್ರೆ ಆಕೆ ಏನು ಮಾಡಬೇಕು? ಆಕೆಗೆ ಏನು ಕೊಳಂಬ ಬಿದ್ದೈತಿ? ಈಗ ಇರಾಕ್ ಮನಿ ಇಲ್ಲ, ಮನಿದೊಂದು ಆಸರು ಬೇಕು ಅವ್ರಿಗೆ. ಮಡಿಲ ಮಕ್ಕಳಿಲ್ಲ, ಮಕ್ಕಳದೊಂದು ಬೇಕಲ್ಲ. ಮನಸ್ಸು ಕೊಟ್ಟ ಮಗಲಾಗಿ ಬಂದ್ಲಂದ್ರೆ ಮನೆ ಆಸೆ ನಾ ಈಡೇರಿಸ್ತೀನಿ, ಮತ್ತು ನನ್ನ ಆಸೆ ಆಕೆ ಈಡೇರಿಸಿದ್ಲಂದ್ರೆ ಮಕ್ಳು ಆಗತ್ತಾವಲ್ಲ. ಯಪ್ಪ, ಇದ್ದೋರ್ನ ಇಬ್ಬರನ್ನ ನಿಭಾಯಿಸ. ಏನು ನಿನ್ನ ಕಣ್ಣ, ಏನು ನಿನ್ನ ಮಾತ? ಇದ್ದವ್ರಿಬ್ರು ನಾ ಹಾಕಿದ ಗಿರಿ ದಾಟೋದಿಲ್ಲ. ಆದ್ರೆ ಕಣ್ಣಿ ನಟ್ಟಕಿ ಆ ಮುದುಕನ ಹೆಂಡತಿ ಭಾಳ ಮಾತಾಡಕತ್ತಾಳ. ನನ್ನ ದಾರಿಗೆ ಬೆಳವಳು. ಯಪ್ಪ, ನೀ ಬೇದ್ರು ನಂಗೆ ಸಿಟ್ಟಿಲ್ಲ. ಮನ್ಯಾನ ನಿಂತಿ ಗಳ ಅಳ್ಳಾತ್ತಾಳ, ಅಕ್ಕಿನ ಸಮಾಧಾನ ಮಾಡ. ಆಕೆ ಅಳ್ಳೂ ತಪ್ಪಲಿಲ್ಲ, ಬಂದವ್ರ ಮುಂದೆ ನೆಳ್ಯಾಡೋದು ತಪ್ಪಲಿಲ್ಲ. ಆಕೆ ಹಂಗೆ ಅಳ್ಕೋತನ ಹೋಗಕ್ಕೆ, ನಾ ಹಿಂಗೆ ಮೆರ್ಕೋತನ ಹೋಗೋ. ನನ್ನ ದಾರಿಗೆ ಆಕೆ ಬರೋಳು. ನಮ್ಮ ಚಟ ನಾವು ಬಿಡ್ಬೇಕಲ್ಲ, ಮತ್ತೆ ಹೆಂಗೆ ಬಿಡೋದಾದಿತ್ತು? ಹೆಂಗ್ ಮಾತಾಡ್ತೀರಿ? ನಿಮ್ಮ ಮನ್ಯಾಗ ಒಂದು ಮದುವೆ ಮಾಡ್ಯಾರ, ಮತ್ತು ನಿಮ್ಮ ಜೋಲ್ ಹೋಗಿ ನೀವೊಂದು ಮದುವೆ ಆಗಿರಿ. ಇಷ್ಟಾದ್ರು ಚಟ ಕೇಳಬೇಕಲ್ಲ. ಚಟ್ಟ ಇರೋ ತಕ್ಕ ಚಟ ಬಿಟ್ಟಿದ್ದ ಅಲ್ಲ. ಏನೇನು ಕೈಲಿ ಸಹಾಯ ಮಾಡೋದಾಕೈತೇನ? ಆಗುದಿಲ್ರಿ, ದೊಡ್ಡವರ ಪಾಪ ಕಟ್ಕೊಂಡ್ ನಂಗೆ ಆಗುದಿಲ್ರಿ. ಆಗುದಿಲ್ಲ ಅಂದ್ರೆ ನಿನ್ನ ಜೊತೆ ಮಾತಾಡಿ ಯಾಕೆ ಹೊತ್ತುಗಳಿಲಿ? ಅಡುಗೆ ಮಾಡಿ ನಡಿ, ಊಟ ಮಾಡ್ಬೇಕು. ನಡಿ. ಈಗಿನ್ನೂ ನನ್ನ ಮಾತು ಕೇಳಿಲ್ಲ, ಆ ಮಗನೂ ನನ್ನ ಮಾತು ಕೇಳಿಲ್ಲ. ಬಂದ್ರೆ ಆಕಿನ ದಾರಿಗೆ ಬರ್ಬೋದು, ಆಕಿನ ತಕ್ಕ ಸ್ವಲ್ಪ ಕಡ್ಡಿ ಆಡಿಸಿದ್ರೆ ಆತ.
ನಿಮ್ಮ ಮಾತಿ ಒಪ್ಕೊಂಬಂದಿನ್ರಿ, ನೀವು ಹೇಳ್ದಂಗೆ ಕೇಳ್ತೇನೆ. ಮಾತಿಗೆ ಒಪ್ಕೊಳ್ಳೋದಂದ್ರೆ ನಾ ಹೇಳ್ದಂಗೆ ಕೇಳ್ತೀಯ? ಮನೆ ಕಟ್ಟಿಸ್ಕೊಡ್ತೀರಲ್ಲ? ಮನಿನೂ ಕಟ್ಟಿಸ್ಕೊಡ್ತೀನಿ, ಬೇಕಂದ್ರೆ ನಾನು ಅರಮನೆಯಾಗೂ ಒಯ್ದಿಟ್ಕೋತೀನಿ. ಯಾಕೆ ಚಿಂತೆ ಮಾಡ್ತಿ? ಯಾವುದೇ ಕಾರಣಕ್ಕೂ ನನ್ನ ಗಂಡು ಗೊತ್ತಾಗ್ಬಾರ್ದು. ನನ್ನ ಮಾತು ನೀ ಆಗ ಕೇಳಿದ್ದೆ ಅಂದ್ರೆ ಏನು ಬೇಕಾದ ಮಾಡಿಕೊಡ್ತಿದ್ದೇನೆ. ನನ್ನ ಗಂಡನ ಮಾತು ಕೇಳಬೇಕಲ್ಲ ನಾನು. ಯಪ್ಪ ಈಕಿ ನಾ ಮುದುಕೋ ನಾನು ಎಂಟಲ್ಲ. ಮುದುಕಪ್ಪನ ನಿನ್ನ ಹೆಂಡತಿ ಅಲ್ಲಿ, ನಿನ್ನ ಹೆಂಡತಿ ಗೌಡ್ರ ಜೊತೆ ನನ್ನ ಹೆಂಡತಿ ಏನು ಹೇಳಕತ್ತಿಲ್ಲ? ನಿನ್ನ ಹೆಂಡತಿ ಕಬ್ಬನ್ಯಾಗ ಗೌಡ್ರ ಜೊತೆ ಮಕ್ಕೊಂದ. ಕರೆ ಹೇಳಕತ್ತೇನ? ಕರೆ ಮುದುಕಪ್ಪನ ನಾ ಸುಳ್ಳು ಹೇಳ್ತೀನಿ. ಅಂತೂ ರೊಕ್ಕಕ್ಕೆ ಆಸೆ ಬಿದ್ದೇನ್ಲಿ, ಮತ್ತೇನ ನಿಯತ್ತಿಲ್ದಕಿನ ನಿನ್ನ ಮ್ಯಾಗಿನ ನಂಬಿಕೆನ ಕಳ್ಕೊಂಡಿ. ನಿನ್ನ ಗಂಡ ಶೆಟ್ಟಿಗೆರನ ಏನು ಮಾತಾಡಿ ಬಗೆಹರ್ಸೋನ್ ಮನೆ ಹೋಗ, ಇಲ್ಲಿ ಬಾಯ್ ಆಗ್ಬಾರ್ದೇನ? ಬಂದ ಕೆಲಸ ಆತನ? ನಿನ್ನ ನಂಬಿಸಿ ನೀನು ಅನುಭವಿಸಿದನ? ರೀ ಮನೆ ಕಟ್ಟಿಸ್ಕೊಡ್ತಾರಂತ್ರಿ. ನಿನ್ನ ಹೊಟ್ಟಿಗೆ ನಿನ್ನ ಬಟ್ಟಿಗೆ ಏನು ಕಡಿಮೆ ಮಾಡಿದ್ನಿ? ಆಶಕ್ ಬಿದ್ದ ನಿನ್ನ ಮೈನ ಮಾರ್ಕೊಂಡಿಲ್ಲ. ರೀ ನನ್ನ ತಪ್ಪಾಗ್ಯದ್ರಿ, ಇನ್ನೊಮ್ಮೆ ಈ ಥರ ಮಾಡಲ್ರಿ. ನಿನ್ನ ಕೈ ಹಿಡಿದಿದ್ದು ನನ್ನ ಜೊತೆ ಬಾಳೆ ಮಾಡ್ಬೇಕಂತ ಹೇಳಿ ಇನ್ನೊಬ್ಬನ ಮಗ ಬೀಳಾಕಲ್ಲ. ತಪ್ಪಾಗ್ಯದಂತ ಅಂದಿನಿಲ್ರಿ. ಇದನ್ನ ಇಷ್ಟಕ್ಕ ಬಿಡ್ತಾನಂತ ಮಾಡಿ ಏನ ಆ ಮಗನ ಮರ್ಯಾದೆ ಊರಾಗೆಲ್ಲ ಕಳಿತೀನಿ. ನಿನಗೂ ಬುದ್ಧಿ ಕಲಿಸ್ತೀನಿ. ನಿಮ್ಮ ಮನಿ ಆಳ ಮನುಷ್ಯ ಅಂದ್ರ ನಿಮ್ಮ ಮನಿ ಮಗ ಇದ್ದಂಗ್ರಿ. ಅಂತ ಮನಿ ಮಗನ ಕುತ್ತಿಗೆನ ಕೊಯ್ದ್ರಲ್ರಿ ನಿಮ್ಮ ಮನಿ ಅವ್ರು. ಮುದುಕು ಯಾಕ ಏನ್ ಮಾಡಿದ್ರ? ಈಕಿನ ಕಣ್ಣಾಗ ಕಣ್ಣಿಟ್ಟು ಕಾಯ್ದ್ರು, ಈಕಿನ ನಂಬಿಸಿ ಈಕಿ ಜೀವನನ ಹಾಳು ಮಾಡಿಬಿಟ್ರಿ. ಏನ್ ಮಾಡಿದ್ರವ? ಹೆಂಗೆ ಹೇಳ್ತಾಳ್ರಿ? ಆಶೆಕ್ ಬಿದ್ದ ತನ್ನ ಮೈನ ಮರ್ತಾಳಂದ ಬಳಕ ಅಲ್ಲಿ ನಡೆದಿದ್ದ ನಿಮ್ಮ ಮುಂದೆ ಹೆಂಗೆ ಹೇಳ್ತಾಳ? ಬಾಯ್ ಬಿಟ್ಟು ಕೇಳಾಕತ್ತೀನಿ, ಅಲ್ಲಿ ಏನ್ ನಡೆದೈತೆ ಅಂತೇಳಿ ಬಾಯ್ ಬಿಟ್ಟು ಹೇಳ್ತಿಲ್ಲ. ನನ್ನ ಕಣ್ಣಾರೆ ನಾನು ನೋಡೀನ್ರಿ. ಕೈ ಮುಗಿದ ನಾನು ನನ್ನ ಹೆಂಡತಿ ಎಲ್ಲರೂ ಊರು ಬಿಟ್ಟು ಹೋಗ್ತೀವಿ. ಆದ್ರೆ ಅಲ್ಲಿ ನಡೆದಿದ್ದ ಸುದ್ದಿ ಊರು ತುಂಬ ಹಬ್ಸಕ್ಕೆ ಹೋಗ್ಬೇಡ್ರಿ. ಬಂಗಾರ ಅಂತ ಗಂಡಗ್ ಮೋಸ ಮಾಡಕ್ ನಿನಗೆ ಹೆಂಗೆ ಮನಸ್ಸು ಬಂತ? ತಪ್ಪು ಮಾಡ್ಬಾರ್ದಾಗಿತ್ರವ, ತಪ್ಪು ಮಾಡೇನ್ರಿ. ಇಲ್ಲೇ ಇದ್ದೀವಂದ್ರೆ ಹತ್ತೊಂಡ್ರ ಊರಾಗ ಮಾರಿಯತೆ ತೋರಿಸೋದಾಗುದಿಲ್ಲ. ನಡಿ ಬ್ಯಾರೆ ಊರಿಗೆ ಹೋಗಿ ದುಡ್ದು ಬದುಕೊಂಡಂತ ಬಾ. ಆ ಮನೇಲಿ ನನಗೂ ಹಕ್ಕೈತೆ. ತೇಜ್ರಿಕಿ ನನಗೆ ಕೊಡಿ. ನನ್ನ ಗಂಡ ನಿನ್ನ ಬಣ್ಣಕ್ಕೆ ಬೆರಗಾಗ್ಯಾನ, ನಾನಲ್ಲ. ಇವಾಗೇನು ನನ್ನ ಮಾತಕ್ಕಿ ಕೊಡಲ್ವಾ? ಆ ಮನಿ ಜವಾಬ್ದಾರಿ ನನ್ನ ಕೈಯಾಗೈತಿ, ನಾ ಕೊಡುದಿಲ್ಲ. ಕೊಡುವುದಿಲ್ಲ ಅಂದ್ರೆ ನಾನು ಬಿಡುವುದಿಲ್ಲ. ತೇಜ್ರಿಕಿ ಕೊಡು ಅಂದ್ರೆ ಕೊಡಲ್ಲ ಅಂತಾಳೆ. ಆಕಿ ನಿಂಗೆ ಯಾಕೆ ಬೇಕು? ನಾನು ಅದ್ರಲ್ಲಿರೋ ಒಡವೆಗಳನ್ನ ಹಾಕೋಬೇಕು. ಅವೆಲ್ಲ ನಿನಗೆ ಯಾಕೆ ಬೇಕಾ? ನಿನ್ನ ಬಣ್ಣನ ಒಂದು ಬಂಗಾರ ಬಣ್ಣ ಐತಿ, ಅಗಡ್ ಚಂದದಿ, ಅವೆಲ್ಲ ಯಾಕೆ ಬೇಕು? ಮಾತ್ನಾಗ ಹೊಗಲ್ಬೇಡಿ, ನನಗ್ ಬೇಕಂದ್ರೆ ಬೇಕು. ಈಗೇನು ಟೀಜ್ರಿ ಕಿಲಿ ಕೊಟ್ರೆ ನಕ್ಕೋತಿರ್ತಿಲ್ಲ?
ನಿನ್ನ ಸಲುವಾಗಿ ಏನಾರ ಮಾಡಕ್ಕೆ ಜೊತೆ ಜಗಳ ತಗೊಂಡ ಟೇಜ್ರಿ ಕೀಲು ನಿನ್ನ ಕೈ ಕೊಡ್ತೀನಿ, ಅದ್ರಾಗಿರೋ ಬಂಗಾರ ಬೆಳೆ ಸಾಮಾನು ನಿನ್ನ ಕೈ ತಂದು ಕೊಡ್ತೀನಿ. ನೀವು ತಂದು ಕೊಡಲಿಲ್ಲ ಅಂದರೆ ತಂದು ಕೊಡಲಿಲ್ಲ ಅಂದ್ರೆ ಆಮೇಲೆ ಕೇಳಬೇಕು. ಹಾಂ, ಸ್ಟೇಜ್ರಿ ಕೀಲಿ ಕೇಳಿದಂತ ಕೊಡಕ್ಕೆ ಅಲ್ಲಿಂದತ್ತ ಯಾಕೆ ಈ ಮನೆ ಅಧಿಕಾರ ನೀನೇ ಮಾಡ್ಬೇಕಂತ ಮಾಡಿದ್ದೇನ? ಹೌದು, ಅತ್ತಿ ನನ್ನ ಕೈ ಕೊಟ್ಟಾಳ, ನಾನ ಅಧಿಕಾರ ಮಾಡಾಕಿ. ಅತ್ತಿ ಅಧಿಕಾರ ಕೊಟ್ಟಾಳ ಅಂತೇಳಿ ನೀ ಎಲ್ಲಾರ ನನ್ನ ಮುಂದೆ ನಾಟಕ ನಡೆಸಿದೆ ಅಂದ್ರೆ ಈ ಮನೆ ನಿನ್ನ ಕಾಲ ನಿಂದ್ರಲ್ಲ, ಸೀದಾ ಕೀಲಿ ಕೊಡು, ಆಕಿನೂ ಅಧಿಕಾರ ಮಾಡಿ. ಜೀವ ಬಿಡ್ತೀನಿ, ಆದ್ರ ಅದು ಮಾತ್ರ ಸಾಧ್ಯ ಇಲ್ಲ. ಇರ್ಲಿ, ಹೇಳ್ದಂಗೆ ಕೇಳ್ಕೊತ ಈ ಮನ್ಯಾಗ ಇರ್ತಾ ನಾ ಮಾಡಿದ್ರೆ ಬರಬರ್ತಾ ನನಗ ತಿರಿ ಮಾತಿರಾಕತ್ತಿಲ್ಲ. ಈಕಿನ್ ಮಾಡ್ಕೊಂಡ್ ಬಂದಾಗ ಸಹ ನಾನು ನಿಮ್ಗೇನೋ ಅಂದಿದ್ದಿಲ್ಲ, ಆದ್ರ ನಮ್ಮ ಮನೆ ಕೆಳಸ್ತಾವ್ ಎಂತಿ ಮೇಲೆ ಕಣ್ಣು ಹಾಕಿರಲ್ಲ. ಏ ಏನ್ರ ಅಂತ ಹೇಳಿ ಈಕಿಗೆ ನನಗೆ ಜಗಳ ಹಚ್ಚಕೇನ? ಯಾರ ಮ್ಯಾಗ ಕಣ್ಣು ಹಾಕಿನಿ, ಯಾರಿಗೇನು ಮಾಡೀನಿ? ಮನಿ ತಕ ಇಬ್ರು ಗಂಡ ಎಂತಿ ಬಂದು ಅತ್ತೆ ಹೇಳೋದ್ರು. ಯಾಕ ಈಕಿ ಗೊತ್ತಿಲ್ಲನೆ? ಗೊತ್ತಾಯ್ತಕ್ಕ, ನಾನು ನಿನ್ನ ತಪ್ಪಾಗಿ ತಿಳ್ಕೊಂಡೆ. ಇವನು ಮಾತು ನಂಬಿ ಆಸೆಗೆ ಬಿದ್ದು ಕಟ್ಕೊಂಡ್ ಬರಬಾರ್ದಾಗಿತ್ತವ. ನಾ ಕಟ್ಕೊಂಡಿಲ್ಲ, ಅನುಭವಿಸಕತ್ತಿಲ್ಲ. ಹೆಂಗಾದ್ರೆ ಕಟ್ಕೊಂಡ ಬಂದಿ ಅನುಭವಿಸು. ಏನಾರ ಹೇಳಕತ್ತ ಅಂತೇಳಿ ನೀನು ನಂಬಕ್ಕೆ ಹೋಗಬೇಡ. ನಾ ಏನಂತ ನಿನಗೆ ಗೊತ್ತೈತಿಲ್ಲ, ಜಗಳ ಹಚ್ಚಕ್ಕೆ ಬಂದಾಳಿಲ್ಲಿ. ನಿಮ್ಮನ್ನ ನಂಬೋ ಬದಲು ಅಕ್ಕನ ನಂಬಿದ್ರೆ ನನ್ನ ಜೀವನ ತುಂಬ ಚೆನ್ನಾಗಿರ್ತಿತ್ತು. ನೀನು ಆಕಿನ ಕಡೆ ಆಗಿ ಮಾತಾಡಕತ್ತೀಯನ? ಮಾತಾಡ ವ್ಯಕ್ತಿ ಆಗಲಿ ನನ್ನ ಮನೆ ಸೊಸಿಯಲ್ಲ, ಸ್ವಲ್ಪ ಇಬ್ಬರಿಗೆ ಸೊಕ್ಕ ಬರೋದ. ನಿಮ್ಮ ಮನೆ ಹಂಗೆ ಯಾರಿಗೆ ಬೇಕ್ರಿ? ಮರ್ಯಾದೆ ಒಂದಿತ್ತಂತಂದ್ರೆ ಎಲ್ಲಿ ಬೇಕಾಗಿ ಜೀವನ ಮಾಡ್ಬೋದು. ಆಕಿನ ಮಾತೇ ನಂಬೇಡ, ಆಕೆ ಹಂಗದಾಳಕ್ಕೆ. ಛೀ